ಯಾಕಂದ್ರೆ ದೈವಗಳಿಗೆ ಒಂದೊಂದು ಊರಿಗೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಸಂಪ್ರದಾಯಗಳಿದ್ದಾವೆ. ಇಲ್ಲಿರ್ತಕ್ಕಂಥ ದೈವಾರಾಧನೆ ಇನ್ನೊಂದು ದೈವಾರಾಧನೆಯ ಸಂಪ್ರದಾಯಗಳಲ್ಲಿ ವ್ಯತ್ಯಾಸ ಇದೆ. ರಕ್ತೇಶ್ವರ ದೈವವನ್ನು ಆರಾಧನೆ ಮಾಡ್ತಕ್ಕಂಥ ಪುತ್ತೂರು ತಾಲೂಕುಗಳಲ್ಲಿ ವ್ಯತ್ಯಾಸ ಇದೆ. ಅದೇ ಮಂಗಳೂರು ತಾಲೂಕಲ್ಲಿ ಆರಾಧನೆ ಮಾಡ್ತಕ್ಕಂಥ ಪದ್ಧತಿಗಳಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಇದು ಜಾನಪದೀಯವಾಗಿ ಬಂದದ್ದು, ಶಾಸ್ತ್ರೀಯವಾಗಿ ಅಲ್ಲ, ಜಾನಪದೀಯವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಇದು ನಮ್ಮ ಸಂಸ್ಕೃತಿಗಳು ಬರುವ ಮುಂಚೆ, ಆಗಮಶಾಸ್ತ್ರ ಬರುವ ಮುಂಚೆ ತುಳುನಾಡಿನಲ್ಲಿ ಜನಪದೀಯವಾಗಿ ನಾವು ದೈವಾರಾಧನೆಯನ್ನು ನಂಬಿಕೊಂಡು ಬಂದವರು. ಹಾಗಾಗಿ ದೈವಗಳಲ್ಲಿ ಸಂಸ್ಕೃತ ಶಬ್ದಗಳಿಲ್ಲ, ಅದು ಪ್ರಾರ್ಥನೆ, ಅದು ನುಡಿಗಟ್ಟಿನಲ್ಲಿ ಪ್ರಾರ್ಥನದ ಆಧಾರದಲ್ಲಿರ್ತಕ್ಕಂಥ ತುಳುವಿನ ನಿಜವಾಗಿರ್ತಕ್ಕಂಥ ಶಬ್ದ ಅಚ್ಚರಿಯ ಸ್ಪಷ್ಟವಾಗಿರ್ತಕ್ಕಂಥ ತುಳು ಇರ್ತಕ್ಕಂಥದ್ದು ಅದು ದೈವಾರಾಧನೆಯಲ್ಲಿ ತುಳುನಾಡ ಸರಿಯಾಗಿರ್ತಕ್ಕಂಥ ಸಂಸ್ಕೃತಿ, ಅದು ಪರಂಪರೆ. ಹಾಗಾಗಿ ಆ ದೈವಗಳಲ್ಲಿ ವಾಜಿಲ್ಲಾಯ ಒಂದು. ಧೂಮಾವತಿ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಧೂಮಾವತಿ ಆರಾಧನೆ ಇದೆ. ಹಾಗಾಗಿ ವೈದ್ಯನಾಥ ಮತ್ತು ಧೂಮಾವತಿ ಎರಡಕ್ಕೆ ಮಂತ್ರಾಧೀನ ದೈವಗಳು ಅಂತ ಉಲ್ಲೇಖ. ಮಂತ್ರ ಇರತಕ್ಕಂಥ ದೈವ ಯಾವುದು ಹೇಳಿದ್ರೆ ಅದು ಧೂಮಾವತಿ. ಬಾಕಿ ಎಲ್ಲ ದೈವಗಳು ಪ್ರಾರ್ಥನದ ಆಧಾರದಲ್ಲಿ ಇರತಕ್ಕಂಥ. ಹಾಗಾಗಿ ವಾಜಿಲ್ಲಾಯ ಹೇಗೆ ಬಂತು ಎಲ್ಲ ಉಲ್ಲೇಖಗಳಿದ್ದಾವೆ. ಹಾಗಾಗಿ ಸುಮಾರು 700 ವರ್ಷಗಳಿಂದ ಆರಾಧನೆ ಮಾಡಿರ್ತಕ್ಕಂಥದ್ದು 250 ವರ್ಷಗಳ ಹಿಂದೆ ಸಮಾಗಿರ್ತಕ್ಕಂಥ ವಾಜಿಲ್ಲಾಯ ಇವತ್ತು ಎದ್ದು ನಿಲ್ಲತಕ್ಕಂಥ ಸ್ಥಿತಿಗೆ ಬಂದಿದ್ರೆ ಅದು ನಮಗೆ ಕೊಟ್ಟಿರ್ತಕ್ಕಂಥ ದೈವದ ಪ್ರೇರಣೆ. ಯಾಕಂದ್ರೆ ದೈವ ಯಾವತ್ತೋ ಸ್ವೀಕಾರ ಮಾಡಬೇಕಿತ್ತು, ಯಾವತ್ತೋ ಎದ್ದು ನಿಲ್ಬೇಕಿತ್ತು. ಹೇಳಿದ್ರೆ ಇವತ್ತು ಯಾಕೆ ಜೀರ್ಣೋದ್ಧಾರ ಆಯ್ತು ಹೇಳಿದ್ರೆ ಆ ದೈವ ಒಂದು ಸಂಕಲ್ಪ ಮಾಡಿದೆ, ನಿಮ್ಮೆಲ್ಲರ ಕೈಯಲ್ಲಿ ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಯೋಗ ಬಂದಿದೆ. ಯಾವುದೇ ಕಾಲಘಟ್ಟದಲ್ಲಿ 200 ವರ್ಷಗಳ ಹಿಂದೆ ನಾವು ಈ ಭೂಮಿಯಲ್ಲಿ ಹುಟ್ಟಿದಿರಬಹುದು, ಈ ಕೆಲಸ ಮಾಡಿರಬಹುದು, ಇಲ್ಲಿ ಸೇವೆಯನ್ನು ಮಾಡಿರಬಹುದು. ಆ ಯೋಗದಲ್ಲಿ ವಾಜಿಲ್ಲಾಯ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನತಕ್ಕಂಥ ಅನುಭವದಿಂದ, ಆ ವಾಜಿಲ್ಲಾಯನ ಪ್ರೇರಣೆ ಇರೋದ್ರಿಂದ ಅದ್ಭುತವಾಗಿ ಗಿರಿಧರ್ ಶೆಟ್ಟರ್ ಹೇಳಿದರು, ಅದ್ಭುತವಾಗಿರ್ತಕ್ಕಂಥ 1.5-2 ವರ್ಷ ಕಾಲಘಟ್ಟದಲ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ದೈವಸ್ಥಾನ ಎದ್ದು ನಿಂತಿದೆ. ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ದೈವದ ಪ್ರೇರಣೆ, ದೈವದ ಪ್ರೇರಣೆ. ಹಾಗಾಗಿ ಯಾರೆಲ್ಲ ಇದರಲ್ಲಿ ಕೈ ಜೋಡಿಸಿದಿರಿ, ಇದು ದೈವದ ಪ್ರೇರಣೆ. ಯಾಕೆಂದ್ರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಗಿರಿಧರ್ ಶೆಟ್ಟರು ನಾನು ಬಹಳ ಬ್ರಹ್ಮಕಲಶಗಳನ್ನು ಹೋಗಿದವರು, ನೋಡಿದವರು, ಮಾಡಿದವರು. ಸೀತಾರಾಮಣ್ಣ ಮತ್ತು ಗಿರಿಯನ್ನ ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಯಾವತ್ತು ಬ್ರಹ್ಮಕಲಶಗಳು ನಿಂತಿಲ್ಲ. ಇವತ್ತು ಪಳಲಿಯ ಜೀರ್ಣೋದ್ಧಾರ ಇರಬಹುದು, ಸೂರ್ಯನಾರಾಯಣ ದೇವಸ್ಥಾನ ಮರವಳ್ಳಿ ಇರಬಹುದು, ಕಟೀಲಿನ ದುರ್ಗಾ ಪರಮೇಶ್ವರ ಇರಬಹುದು, ಪುತ್ತೂರು ಮಹಾಲಿಂಗೇಶ್ವರ ಇರಬಹುದು, ಎಲ್ಲ ಕಡೆ ನಾವು ಅವರನ್ನು ಜೋಡಿಸ್ತೇವೆ. ಅವರೇ ಇದ್ದಲ್ಲಿ ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಹೇಗೆ ಹೇಳಿದೆ, ಯಾಕೆ ಇದನ್ನು ಉಲ್ಲೇಖ ಮಾಡಿದ ಕೇಳಿದ್ರೆ ಇದೆಲ್ಲದಕ್ಕೊಂದು ಶಕ್ತಿ ಬೇಕು. ಇದಕ್ಕೊಂದು ಭಗವಂತನ ಅನುಗ್ರಹಗಳು. ನಮ್ಮ ತುಳುನಾಡಿನ ದೈವಾರಾಧನೆಯ ಪರಂಪರೆಗಳು ಬಹಳ ಶ್ರೇಷ್ಠವಾಗಿದೆ. ನೇಮ ಅಥವಾ ಕೋಲ ಈ ಶಬ್ದಗಳ ಇವತ್ತು ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಬಹಳಷ್ಟು ಸಾಹಿತ್ಯ. ನೇಮೋತ್ಸವ, ನೇಮವೇ ಉತ್ಸವ, ನೇಮೋತ್ಸವ ಅಲ್ಲ. ನೇಮ ಅನ್ನತಕ್ಕಂಥ ನಿಯಮದ ಆಧಾರದಲ್ಲಿ ಬಂದಿರತಕ್ಕಂಥದ್ದಕ್ಕೆ ನೇಮ ಅನ್ನತಕ್ಕಂಥ ನಿಯಮ ಅನ್ನತಕ್ಕಂಥ ಪರಿಧಿ ಇದೆ. ನಿಯಮದ 16 ಕಟ್ಟುಗಳ ನಿರಂತರವಾಗಿರ್ತಕ್ಕಂಥ ಪರಂಪರೆಗಳಿದೆ. ಹೀಗೆ ಹೇಳಿರುವಂಥ ದೈವಾರಾಧನೆ ಜನಪದೀಯವಾಗಿ ಬಂದಿರತಕ್ಕಂಥದ್ದು. ಜನಪದೀಯವಾಗಿ ಬಂದಿದ್ರೂ ಸಮೇತ ಅದಕ್ಕೊಂದು ನಿಯಮಗಳ ಆಧಾರದಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಹಿರಿಯರು ನಂಬಿಕೊಂಡು ಬಂದಿರತಕ್ಕಂಥ ಆಧಾರದಲ್ಲಿ ನಾವು ದೈವಾರಾಧನೆಯನ್ನು ನೋಡಿದವರು. ಹಾಗಾಗಿ ಒಂದೊಂದು ಗ್ರಾಮಕ್ಕೆ, ಒಂದೊಂದು ಊರಿಗೆ, ಒಂದೊಂದು ಪ್ರದೇಶಗಳಿಗೆ ಒಂದೊಂದು ಸೀಮಿತವಾಗಿರ್ತಕ್ಕಂಥ ದೈವಗಳಿದ್ದಾವೆ. ಇವತ್ತು ನಮ್ಮ ಊರಿನಲ್ಲಿ ಒಂದು ಅರಸು ಕುಂಜಿರಾಯ ಅಂತ ಇದೆ, ಅದು ನಮ್ಮಲ್ಲಿ ಮಾತ್ರ ಇದೆ. ನೀವು ಕೊಡತ್ತೂರಿಗೆ ಹೋದ್ರೆ ಆ ದೈವ ಅಲ್ಲಿದೆ. ಅದೇ ಮಂಜೇಶ್ವರ ದೈವ ಇದೆ, ಮಂಜೇಶ್ವರದಲ್ಲಿದೆ.